ಆತ್ಮೀಯ SSLC ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆಥ್ಸ್ ಚಾನಲ್ ವತಿಯಿಂದ ಹಾರ್ದಿಕ ಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ಮಾದರಿಯ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ತೆಗೆದುಕೊಂಡು ನಾವು ಪ್ರಶ್ನೆಗಳನ್ನ ಬಿಡಿಸುತ್ತಾ ಹೊರಟಿದ್ದು, ಅದರಲ್ಲಿ 27ರವರೆಗೆ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದು ನಿರಂತರವಾಗಿ ಅಧ್ಯಯನ ಮಾಡಿಕೊಂಡ ನಂತರ ಇಂದು ಈ ವಿಡಿಯೋದಿಂದ 28ನೇ ಪ್ರಶ್ನೆದಿಂದ ಪ್ರಾರಂಭವಾಗುತ್ತೆ. ಅದನ್ನ ಯಾವ ರೀತಿಯಾಗಿ ಬಿಡಿಸಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸಮಸ್ತ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ, ನಿಮಗೋಸ್ಕರ ನಿಮಗಾಗಿ ನಾವು ಇಷ್ಟೋ ಒಂದು ಎಫರ್ಟ್ ಅನ್ನುವಂಥದ್ದು ಹಾಕ್ತಾ ಇದ್ದು, ಅದಕ್ಕೋಸ್ಕರವಾಗಿ ಸಮಸ್ತ ವಿದ್ಯಾರ್ಥಿಗಳು ಪ್ರತಿ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತೀವಲ್ಲ, ಪ್ರತಿಯೊಂದನ್ನ ವಿಡಿಯೋ ಮಾಡಿ ತಮಗೆ ನಾವು ರೀಚ್ ಮಾಡ್ಲಿಕ್ಕ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮಿಂದ ಒಂದು ಹೊರ ಬಂದಿರತಕ್ಕಂತ ವಿಡಿಯೋ 10ನೇ ತರಗತಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು, ಅದು ವಿಶೇಷವಾಗಿ ಗಣಿತಕ್ಕೆ ಒಂದು ಆಸಕ್ತಿ ತೋರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ. ಗಣಿತ ವಿಷಯದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಪಡೆದುಕೊಳ್ಳಿ ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ಚಾನಲ್ ಅನ್ನ ಪ್ರಾರಂಭಿಸಲಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಈ ಬಿರಾದಾರ್ ಮೆಥ್ಸ್ ಚಾನಲ್ ಬೆಳೆಸಬೇಕು ಅಂತಂದ್ರೆ ಅದಕ್ಕೆಲ್ಲ ತಾವು ಕಾರಣೀಭೂತರು. ಅದಕ್ಕೋಸ್ಕರವಾಗಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಬೇರೆ ಬೇರೆ ನಿಮ್ಮ ಸ್ನೇಹಿತರು ಏನದಾರಲ್ಲ ಅವರಿಗೆಲ್ಲರಿಗೂ ಈ ಒಂದು ವಿಡಿಯೋದ ಲಿಂಕ್ ಅನ್ನ ಸೆಂಡ್ ಮಾಡಿ ಆದಷ್ಟು ಲೈಕ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ತಮ್ಮಿಂದ ನಾವು ಅಪೇಕ್ಷೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಆ ಕಾರ್ಯವನ್ನ ವಿದ್ಯಾರ್ಥಿಗಳು ನೆರವೇರಿಸಿಕೊಡ್ತಾರ ಅನ್ನುವಂತ ಒಂದು ಆಶಾ ಭಾವನೆಯನ್ನು ಇಟ್ಕೊಂಡು ಇಂದು 28ನೇ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ 28ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ, ಪ್ರೂವ್ ಮಾಡ್ರಿ ಅಂತ, ಸಾಧಿಸುವಂತ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಈಕ್ವಲ್ ಟು 1 ಬೈ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಂತ ಸಾಧಿಸಬೇಕು. ಯೂಸ್ ಸೆಕ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಕೊಟ್ಟಿದ್ದಾರೆ. ನಾವು ಅವಶ್ಯಕತೆ ಬಿದ್ದಾಗ, ಅವಶ್ಯಕತೆ ಇರುವ ಸ್ಥಳದಲ್ಲಿ ಇದನ್ನ ಬಳಕೆ ಮಾಡ್ರಿ ಅಂತ ಹೇಳಿದ್ರು. ಹಾಗಾದ್ರೆ ಎಡಭಾಗದಿಂದ ಈ ಒಂದು ಪ್ರಾಬ್ಲಮ್ಸ್ ಅನ್ನ ನಾವು ಬಿಡಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್ ಇನ್ LHS ಸೈಡ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1. LHS ಸೈಡ್ ಅನ್ನ ತಗೊಂಡು ನಾವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಉತ್ತರ ಎಷ್ಟು ಬರಬೇಕು, ಆನ್ಸರ್ ಎಷ್ಟು ಬರಬೇಕು ಅಂದ್ರೆ 1 ಅಪಾನ್ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಂತ ನಮ್ಮ ಉತ್ತರ ಬರಬೇಕು. ಹಾಗಾದ್ರೆ ಇಲ್ಲಿ LHS ಅಂತ ತೆಗೆದುಕೊಳ್ಳೋಣ. ಎಡಭಾಗವನ್ನು ತೆಗೆದುಕೊಂಡಾಗ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಇಷ್ಟು ಕೊಟ್ಟಿದ್ದಾರೆ ಅವರು. ಇಲ್ಲಿ ವಿದ್ಯಾರ್ಥಿಗಳೇ, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದ್ರೆ ಡಿವಿಷೇಬಲ್ ಬೈ ಈಸ್ ಟರ್ಮ್ ಬೈ ಕಾಸ್ ಥೀಟಾ ಅಂತ. ಇವಾಗ ನಾವೇನ್ ಮಾಡ್ಕೊಳ್ಳೋಣ ಇಲ್ಲಿ ಅಂದ್ರ ಡಿವಿಷೇಬಲ್ ಬೈ ಕಾಸ್ ಥೀಟಾ ಈಚ್ ಟರ್ಮ್ ಅಂತ ಬರ್ಕೊಳ್ಳೋಣ. ಅಂದ್ರ ಪ್ರತಿ ಪದವನ್ನ ಎದರಿಂದ ಗುಣಿಸ್ಬೇಕು, ಕಾಸ್ ಥೀಟಾದಿಂದ ಗುಣಿಸ್ಕೊಳ್ಳೋಣ. ಸೈನ್ ಥೀಟಾ so is sin theta divided by cos theta minus cos theta by cos theta plus 1 upon cos theta ಅಂತ ಬರ್ಕೊಂಡಿದೀವಿ. ಇದು ನ್ಯೂಮಿರೇಟರ್ ಏನಿದೆ, ಅಂಶ ಏನಿದೆ, ನ್ಯೂಮಿರೇಟರ್ಸ್ ಅದನ್ನ ಬರ್ಕೊಂಡಿವಿ. ಈ ಕೆಳಗಿನ ಬಾಗ್ಲೇನದಲ್ಲ ಅದನ್ನ ಈ ರೀತಿಯಾಗಿ ಮುಂದೆ ಬರ್ಕೊಳ್ಳೋಣ. ಯಾಕೆಂದ್ರೆ ನಮ್ಗೆ ಪ್ರಾಬ್ಲಮ್ಸ್ ನಿಖರವಾಗಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಅಪಾನ್ ಕಾಸ್ ಥೀಟಾ ಮೈನಸ್ 1 ಅಪಾನ್ ಕಾಸ್ ಥೀಟಾ ಅಂದ್ರೆ
ಕೊಟ್ಟಿರ್ತಕ್ಕಂತ ಒಂದು ಪ್ರಾಬ್ಲಮ್ಸ್ ಏನಿದೆ ಆ ಪ್ರಾಬ್ಲಮ್ಸ್ ಅದ ಪ್ರತಿಯೊಂದು ಪದಕ್ಕ ಕಾಸ್ ಥೀಟಾದಿಂದ ನಾವೇನ್ ಮಾಡ್ಕೊಂಡಿದೀವಿ ಬದಲಾವಣೆ ಮಾಡ್ಕೋಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಭಾಗಿಸಿದೀವಿ. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ತೆಗೆದುಕೊಂಡಾಗ ಟ್ಯಾನ್ ಥೀಟಾ ಅಂತ ಬಂತು. ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾಕ್ಕೆ ಏನ್ ಬರುತ್ತೆ? ಟ್ಯಾನ್ ಥೀಟಾ ಬರುತ್ತೆ. ಮೈನಸ್ ಕಾಸ್ ಥೀಟಾ ಹೋಯ್ತು. 1 ಅಪಾನ್ ಕಾಸ್ ಥೀಟಾಕ್ಕ ಏನ್ ಬರುತ್ತೆ? ಕಾಸ್ ಥೀಟಾ ಹೋಯ್ತು ಅಂದ್ರ 1 ಪ್ಲಸ್ 1 ಅಪಾನ್ ಕಾಸ್ ಥೀಟಾಕ್ಕ ಶೆಕ್ ಥೀಟಾ ಅಂತ ಬಂತು. ಇದ್ರದಿಂದ ಉತ್ತರ ಎಷ್ಟು? ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಟ್ಯಾನ್ ಥೀಟಾ. ಕಾಸ್ ಥೀಟಾ ಕ್ಯಾನ್ಸಲ್ -1 1 ಅಪಾನ್ ಕಾಸ್ ಥೀಟಾ ಈಕ್ವಲ್ ಟು ಶೆಕ್ ಥೀಟಾ ಅಂತ. ಇದೇ ರೀತಿಯಾಗಿ ಡಿವೈಡೆಡ್ ಬೈ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಟ್ಯಾನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಕ್ಯಾನ್ಸಲ್ ಸೊ ಈಸ್ 1 ಮೈನಸ್ 1 ಅಪಾನ್ ಕಾಸ್ ಥೀಟಾ ಇದೆ, ಇದನ್ನ ಶೆಕ್ ಥೀಟಾ ಅಂತ ಬರ್ಕೊಳ್ಳೋಣ. ಈ ಪದಗಳನ್ನ ಯಥಾಸ್ಥಿತಿ ಮತ್ತೆ ಇದರಂತೆ ಬರ್ಕೊಳ್ಳೋಣ. ಇಲ್ಲಿ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಟ್ಯಾನ್ ಥೀಟಾ ಅಂತ ಬರುತ್ತೆ. ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ -1 ಬರುತ್ತೆ. 1 ಅಪಾನ್ ಕಾಸ್ ಥೀಟಾಕ್ಕ ಶೆಕ್ ಥೀಟಾ ಬರುತ್ತೆ. ಡಿವೈಡೆಡ್ ಬೈ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಟ್ಯಾನ್ ಥೀಟಾ ಬರುತ್ತೆ. ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ +1 ಇರುತ್ತೆ. ಅಲ್ಲಿ 1 ಅಪಾನ್ ಕಾಸ್ ಥೀಟಾಕ್ಕ ಶೆಕ್ ಥೀಟಾ ಅಂತ ಬರುತ್ತೆ. ಇದನ್ನ ಯಥಾಸ್ಥಿತಿ ನಾವೇನ್ ಮಾಡ್ಕೊಳ್ಳೋಣ ಅಂದ್ರೆ ಮೊದಲಿನ ರೂಪದಲ್ಲಿ ಬರ್ಕೊಳ್ಳೋಣ. ಹಾಗಾದ್ರೆ ಟ್ಯಾನ್ ಥೀಟಾ ಪ್ಲಸ್ ಶೆಕ್ ಥೀಟಾ -1 ಡಿವೈಡೆಡ್ ಬೈ ಇಲ್ಲಿ ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾ ಆನಂತರ +1 ಈ ರೀತಿಯಾಗಿ ಮೊದಲಿನ ಸ್ಥಿತಿಯಲ್ಲೇ ಬರ್ಕೊಂಡ ನಂತರ ಮುಂದೆ ನಾವಿಲ್ಲಿ ಏನ್ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ ಅಂತಂದ್ರೆ ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾದಿಂದ ನ್ಯೂಮಿರೇಟರ್ಸ್ ಅಂಡ್ ಡಿನಾಮಿನೇಟರ್ಸ್ ಅಂತ ಏನ್ ಬರುತ್ತೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಇಸ್ ದೇರ್ ಫೋರ್ ಮಲ್ಟಿಪ್ಲೈ ಆರ್ ಮಲ್ಟಿಪಲ್ ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾ ಮೈನಸ್ so is the sec theta numerators and the denominators. So is ಅಂಶ ಮತ್ತು ಛೇದಕ್ಕೆ ನಾವೇನ್ ಮಾಡಬೇಕು? ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾದಿಂದ ಮಲ್ಟಿಪಲ್ ಮಾಡಬೇಕು ಅಥವಾ ಗುಣಿಸ್ಬೇಕು ಅಂತ ಬರ್ಕೊಂಡಿವಿ. ಆದ್ದರಿಂದ ಟ್ಯಾನ್ ಥೀಟಾ ಪ್ಲಸ್ ಶೆಕ್ ಥೀಟಾ -1 ಇದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾ ಒಂದು ಮೇಲ್ಗಡೆ ಅಂದ್ರೆ ನ್ಯೂಮಿರೇಟರ್ಸ್ ಅಂಶ ಅಂತ ಹೇಳ್ತೀವಲ್ಲ ಅದಕ್ಕೆ ಗುಣಿಸ್ಕೊಂಡಿದೀವಿ. ಇದೇ ರೀತಿ ನಾವೇನ್ ಮಾಡ್ಬೇಕು ಮುಂದೆ ಅಂದ್ರೆ ಡಿನಾಮಿನೇಟರ್ ಇದೆ ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾ +1 ಈ ಡಿನಾಮಿನೇಟರ್ಕ್ಕೂ ಇದರಿಂದನೇ ಗುಣಿಸ್ಬೇಕು. ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾ ಅಂತ ಬರ್ಕೊಂಡಿವಿ. ಅಂದ್ರೆ ಮೇಲನೆ ಬರ್ಕೊಂಡಿದೀವಿ ಆ ನಂತರ ಕೆಳಗಡೆ ನಾವು ಬರ್ಕೊಂಡಿದೀವಲ್ಲ ಇದೇ ರೀತಿಯಾಗಿ ಗುಣಿಸ್ಕೊಳ್ಳೋಣ. ಇಲ್ಲಿ ಟ್ಯಾನ್ ಥೀಟಾ ಪ್ಲಸ್ ಮೈನಸ್ ಶೆಕ್ ಥೀಟಾ ಸೊ ಈಸ್ ಟ್ಯಾನ್ ಥೀಟಾ ಇಂಟು ಟ್ಯಾನ್ ಥೀಟಾ ಟ್ಯಾನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಶೆಕ್ ಥೀಟಾ ಶೆಕ್ ಸ್ಕ್ವೇರ್ ಥೀಟಾ. ಇಷ್ಟು ಆದ ನಂತರ ವಿದ್ಯಾರ್ಥಿಗಳೇ -1 ಅಂತಿದೆ. ಹಾಗಾದ್ರೆ ಇದು ಟ್ಯಾನ್ ಥೀಟಾ ಅಷ್ಟೇ ಇರ್ಲಿ ಮೈನಸ್ ಶೆಕ್ ಥೀಟಾ ಅಂತ ಕೇವಲ ನಾವು ಇವೆರಡರಿಂದ ಇದಕ್ಕಿಷ್ಟು ಗುಣಿಸ್ಕೊಂಡು ಬರ್ಕೊಂಡಿದೀವಿ. -1 ಇನ್ನೂ ಮಲ್ಟಿಪಲ್ ಮಾಡಿಲ್ಲ ಗುಣಿಸಿಲ್ಲ ಅಂತ ಕೇವಲ ಟ್ಯಾನ್ ಥೀಟಾ ಪ್ಲಸ್ ಶೆಕ್ ಥೀಟಾ ಆನಂತರ ಟ್ಯಾನ್ ಥೀಟಾ ಮೈನಸ್ ಶೆಕ್ ಥೀಟಾ ಮಾತ್ರ ಗುಣಿಸ್ಕೊಂಡಿದೀವಿ. -1 ಏನ್ ಗುಣಿಸ್ಬೇಕಾಗಿದೆ ಅದನ್ನ ಹಾಗೆ ಇಟ್ಕೊಂಡಿದೀವಿ. ಮುಂದ್ಗಡೆ ಅಲ್ಲಿ ಗುಣಿಸ್ಕೊಳ್ಳೋಣ. ಈ ಕೆಳಗಿನ ಭಾಗ ಏನಿದೆ ಡಿನಾಮಿನೇಟರ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಅದೇ ರೀತಿಯಾಗಿ ಇರ್ಲಿ. ಟ್ಯಾನ್ ಥೀಟಾ ಬದಲಾವಣೆ ಬೇಡ. ಏನು
ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಅಷ್ಟೇ ಬರ್ಕೋಬೇಕು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದೇನಿದೆ ಅದನ್ನು ಅದೇ ರೀತಿಯಾಗಿರ್ಲಿ, ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ. ವಿದ್ಯಾರ್ಥಿಗಳೇ, ಇತ್ತ ಕಡೆ ನಾವೊಂದ್ ಸ್ವಲ್ಪ ಇಲ್ಲಿ ನಾವೀಗ ಗಮನ ಹರಿಸೋಣ. ಏನಂತ ಕೊಟ್ರು ಅಂತಂದ್ರ, ಅವರು ಯೂಸ್ ಸೆಕ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ನಾವಿಲ್ಲಿ ಬಳಕೆ ಮಾಡಬೇಕು. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ ಅಲ್ಲ, ಅಲ್ಲಿ ಅದನ್ನ ಬಳಕೆ ಮಾಡಿಕೊಳ್ಳೋಣ. ಇವಾಗ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ, ಈ ಪ್ಲಸ್ 1 ಇದೆಯಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ RHS LHS ಸೈಡ್ ಕಡೆ. ಸೊ ಇಷ್ಟ ಮೈನಸ್ 1 ಆಗುತ್ತೆ. ಇದು 1 ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ, ಪ್ಲಸ್ 1 ಮೈನಸ್ 1 ಆಯ್ತು, ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಥೀಟಾ ಸೇಮ್ ಪ್ಲೇಸ್ ನಲ್ಲಿ ಇರ್ಲಿ, ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಸೆಕ್ ಸ್ಕ್ವೇರ್ ಥೀಟಾ ಅದು ಟ್ರಾನ್ಸ್ಫರ್ ತಗೋಬೇಕು. ಏನಾಗುತ್ತೆ ಅಂತಂದ್ರೆ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ ಆಗುತ್ತೆ. ಇಷ್ಟು ನಾವೇನ್ ಮಾಡ್ಕೊಳ್ಳೋಣ ಅಂದ್ರೆ, ಈ ಒಂದು ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ ಅದಲ್ಲ, ಇದ್ರ ಜಾಗದಾಗ ಇದು ಎರಡರ ಬದಲಿ ಮೈನಸ್ 1 ಅಂತ ತುಂಬಿಕೊಳ್ಳೋಣ. ಸೊ ಎಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ ಇದ್ದಲ್ಲಿ ಎಷ್ಟು ಬರೆಯೋಣ ಅಂತಂದ್ರೆ ಮೈನಸ್ 1 ಬರೆಯೋಣ. ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೆಕ್ ಸ್ಕ್ವೇರ್ ಥೀಟಾ ಇವೆರಡು ಕೂಡಿಸ್ಕೊಂಡು ನಾವಿಲ್ಲಿ ಮೈನಸ್ 1 ಬರೆದೀವಿ. ಇಲ್ಲಿ ಮೈನಸ್ ಇದೆ, ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇವಾಗ ಮೈನಸ್ ಪ್ಲಸ್ ಮೈನಸ್ ಎಷ್ಟು ಅಂತಂದ್ರೆ ಟ್ಯಾನ್ ಥೀಟಾ ಅಂತ ಆಯ್ತು. ಮೈನಸ್ ಇಂದ ಮತ್ತೆ ಗುಣಿಸ್ಬೇಕಲ್ಲ, ಮೈನಸ್ ಮೈನಸ್ ಪ್ಲಸ್ ಸೆಕ್ ಥೀಟಾ ಅಂತ ಆಯ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದರ ಕಡೆ ಈ ಒಂದು ನೋಟೆಡ್ ಪಾಯಿಂಟ್ ಏನಿದೆ ಇದರ ಕಡೆ ಹೆಚ್ಚಿನ ಒಂದು ತಮ್ಮ ಗಮನ ಇರ್ಲಿ. ಆ ನಂತರ ಇನ್ನು ಡಿನಾಮಿನೇಟರ್ ದಲ್ಲಿ ಏನ್ ಬಂದಿದೆ ಅಂತ ನೋಡ್ಕೊಳ್ಳೋಣ. ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ, ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ, ಆ ನಂತರ ಪ್ಲಸ್ 1 ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ, ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ ಡಿನಾಮಿನೇಟರ್ ದಲ್ಲಿ ಬರ್ಕೊಂಡಿದೀವಿ. ಇವಾಗ ಇದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ತೆಗೆದುಕೊಳ್ಳೋಣ, ಯಾಕಂದ್ರೆ ಕ್ಯಾನ್ಸಲ್ ಮಾಡ್ಲಕ್ ಆಗಲ್ಲ. ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಕ್ಯಾನ್ಸಲ್ ಮಾಡ್ಲಕ್ ಬರಲ್ಲ. ಮೈನಸ್ ಸೆಕ್ ಥೀಟಾ ಪ್ಲಸ್ ಸೆಕ್ ಥೀಟಾ ಇದೆ ಬರಲ್ಲ. ಪ್ಲಸ್ 1 ಇಲ್ಲಿ ಮೈನಸ್ 1 ಅದ ಬರಲ್ಲ. ಅದಕ್ಕೋಸ್ಕರವಾಗಿ ಮೈನಸ್ 1 ನಾವು ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡಿದೀವಿ ಅಂತಂದ್ರೆ ಮೈನಸ್ ಮೈನಸ್ ಪ್ಲಸ್ 1 ಮೈನಸ್ ಮೈನಸ್ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಪ್ಲಸ್ ಮೈನಸ್ ಸೆಕ್ ಥೀಟಾ ಅಂತ ಆಗುತ್ತೆ. ಇಷ್ಟು ನಾವು ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡ ನಂತರ ಕೆಳಗೆ ಏನಿದೆ ನೋಡಿ, ಯಥಾಸ್ಥಿತಿ ಈ ಡಿನಾಮಿನೇಟರ್ ಏನದ ಹಾಗೆ ಬರ್ಕೊಳ್ಳೋಣ. ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಪ್ಲಸ್ 1 ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ ಬರ್ಕೊಂಡಿವಿ. ನೋಡಿ ವಿದ್ಯಾರ್ಥಿಗಳಲ್ಲಿ ಪ್ಲಸ್ 1 ಪ್ಲಸ್ 1 ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಇದೆ ತಾನೆ. ಅದಕ್ಕೋಸ್ಕರ ಇದರಿಂದ ಇದಕ್ಕೆ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಅಂದ್ರೆ ಉಳಿದಿದ್ದೆಷ್ಟು ಇಲ್ಲಿ ಅಂತಂದ್ರೆ ಮೈನಸ್ 1 ಅಂತ ಬಂತು. ಡಿವೈಡೆಡ್ ಬೈ ಎಷ್ಟು ಉಳಿಯಿತು ಅಂದ್ರೆ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ ಉಳಿಯಿತು. ಮೇಲ್ಗಡೆ 1 ಉಳಿಯಿತು, ಮೈನಸ್ 1, ಕೆಳಗ ಟ್ಯಾನ್ ಥೀಟಾ ಮೈನಸ್ ಸೆಕ್ ಥೀಟಾ. ಇವಾಗ ನಮಗೆ ಆನ್ಸರ್ ಏನ್ ಬೇಕು, ಸೆಕ್ ಥೀಟಾ ಪ್ಲಸ್ ಬೇಕಾಗಿದೆ, ಇಲ್ಲಿ ಮೈನಸ್ ಇದೆ. ಹಾಗಾದ್ರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ನಾವು ಹೊರಗೆ ತೆಗೆದುಕೊಳ್ಳೋಣ. ಇವಾಗ ಕಾಮನ್ ಫ್ಯಾಕ್ಟರ್ ಹೊರಗೆ ತೆಗೆದುಕೊಂಡಾಗ ಸೊ ಇಸ್ ದ ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 1 ಕಾಮನ್ ಫ್ಯಾಕ್ಟರ್ ಆಗಿ ತಗೊಂಡಿದೀವಿ ಅಂದ್ರ ಮೈನಸ್ ಮೈನಸ್ ಪ್ಲಸ್ ಸೆಕ್ ಥೀಟಾ ಆಗುತ್ತೆ, ಮೈನಸ್ ಪ್ಲಸ್ ಮೈನಸ್ ಟ್ಯಾನ್ ಥೀಟಾ ಆಗುತ್ತೆ ಅಂತ. ಈ ಮೈನಸ್ ಮೈನಸ್ 1 ಪ್ಲಸ್ 1 ಆಗುತ್ತೆ. ಸೊ ಈಸ್ ದೇರ್ ಫೋರ್ ಮೈನಸ್ ಮೈನಸ್ ಪ್ಲಸ್ 1 ಅಪಾನ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ನಾವಿವಾಗ RHS ಅಂತ ಬರೀತೀವಿ. ಹಾಗಾದ್ರೆ ಉತ್ತರ ಎಷ್ಟು ಬರ್ಬೇಕಾಗಿದೆ ನಿಮಗಲ್ಲಿ, 1 ಅಪಾನ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ, 1 ಅಪಾನ ಸೆಕ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಂತ ಬರಿಬೇಕು. ಈ ರೀತಿಯಾಗಿ ಬರುತ್ತೆ. ಸೊ ಈಸ್ ದೇರ್ ಫೋರ್ LHS
ಈಕ್ವಲ್ ಟು RHS ಅಂತ ಹೆನ್ಸ್ ಫ್ರಾಡ್ ಅಂತ ಬರ್ಕೊಳ್ರಿ. ಈ ರೀತಿಯಾಗಿ ನಾವು ಈ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಆದಷ್ಟು ಸ್ವಲ್ಪ ಕಠಿಣತೆ ಇದೆ, ಆದಷ್ಟು ಸುಲಭ ರೂಪದಲ್ಲಿ ತಮಗೆ ಬಿಡಿಸ್ಲಿಕ್ಕೆ ಅನುಕೂಲ ಆಗುವ ಒಂದು ಉದ್ದೇಶದಿಂದ ಬಹಳ ಒಂದು ಸವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಅದರ ಸದುಪಯೋಗವನ್ನು ಪಡಿಸಿಕೊಂಡು ವಿದ್ಯಾರ್ಥಿಗಳೇ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಮುಂದೆ ಇದರಲ್ಲಿ ಅಂತ ಪ್ರಶ್ನೆ ಬರುತ್ತೆ, ಅಥವಾ ಪ್ರಶ್ನೆ ಯಾವ ರೀತಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಇದರಲ್ಲಿ ಅಂದ್ರೆ ಅಥವಾ ಇನ್ನೊಂದು ಪ್ರಶ್ನೆ ಇದೇ ತಾನೇ ತಿಳಿಸಿದರೆ ತಾವು ಬಿಡಿಸಬಹುದು, ಇಲ್ಲ ಅಂದ್ರೆ ಇವಾಗ ಇದನ್ನ ಬಿಡಿಸ್ತೀವಲ್ಲ ಇದುವರೆ ಬಿಡಿಸಬಹುದು. ಇಲ್ಲಿ ಕೊಟ್ಟಿದ್ದು ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಈಕ್ವಲ್ ಟು ಫ್ರೋ ದಟ್ ಕಾಟ್ ಥೀಟಾ. ಇದು ನಿಮ್ಮ ಎಕ್ಸರ್ಸೈಸ್ ನಲ್ಲಿ ಏನಿದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ತಿರುವು ಮರುವಾಗಿದೆ. ಅಂದ್ರೆ 2 ಸೈನ್ ಕ್ಯೂಬ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ 2 ಕಾಸ್ ಕ್ಯೂಬ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಪ್ರೂವ್ ಮಾಡ್ರಿ ಅಂತ ಎಕ್ಸರ್ಸೈಸ್ ನಲ್ಲಿ ಕೊಟ್ಟಿದ್ದಾರೆ. ಬಟ್ ಅದನ್ನೇ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ಸ್ವಲ್ಪ ಆ ಪ್ರಶ್ನೆ ಅನ್ನುವಂಥದ್ದು ಏನ್ ಮಾಡಿದ್ದಾರೆ ಅಂತಂದ್ರೆ ಬದಲಾವಣೆಗೊಳಿಸಿಕೊಂಡಿದ್ದೀವಿ ಅಥವಾ ಬದಲಾವಣೆ ಮಾಡಿದ್ದಾರೆ. ಈ ಒಂದು ಪ್ರಶ್ನೆಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ. ಇಲ್ಲಿ LHS ಸ್ಟಾರ್ಟಿಂಗ್ ಎಡಭಾಗ ಅಂತ ಕರೀತಾ ಇದ್ದೀವಿ, LHS. So is therefore cos theta minus 2 cos cube theta divided by 2 sin cube theta minus sin theta ಅಂತ ಬಂತು. ವಿದ್ಯಾರ್ಥಿಗಳೇ ಇಲ್ಲಿ ಕಾಸ್ ಥೀಟಾ ಇದೆ, ಕಾಸ್ ಕ್ಯೂಬ್ ಥೀಟಾ ಇದೆ, ಕಾಸ್ ಥೀಟಾ ಸಾಮಾನ್ಯ ಅಪವರ್ತನ, ಕಾಸ್ ಥೀಟಾ ಸಾಮಾನ್ಯ ಅಪವರ್ತನ. So is the cos theta ಸಾಮಾನ್ಯ ಅಪವರ್ತನ. There is remaining 1 minus 2 cos cube theta ಇದೆ. cos cube ಥೀಟಾದಲ್ಲಿ cos theta ನಾವು ಕಾಮನ್ ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ 2 cos cube theta ಇದೆ. cos theta ತೆಗೆದುಕೊಂಡ್ರ cos ಸ್ಕ್ವೇರ್ ಥೀಟಾ ಅಂತ ಉಳಿಯುತ್ತೆ ಡಿವೈಡೆಡ್ ಬೈ ಅದೇ ರೀತಿಯಾಗಿ sin theta sin cube theta ಇದೆ. sin theta ನಾವಿಲ್ಲಿ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಸಾಮಾನ್ಯ ಅಪವರ್ತನ ತೆಗೆದುಕೊಂಡಾಗ 2 ಸೈನ್ ಸ್ಕ್ವೇರ್ ಥೀಟಾ ಅಂತ ಉಳಿಯಿತು. 3 ಅದಾವಲ್ಲ, ಒಂದು ಸಾಮಾನ್ಯ ಅಪವರ್ತನ ತಗೊಂಡಿದೀವಿ. ಬಟ್ ಇಲ್ಲಿ 2 ಸೈನ್ ಕ್ಯೂಬ್ ಥೀಟಾ ಅಂತ ಉಳಿಯಿತು, ಮೈನಸ್ ಸೈನ್ ಥೀಟಾ ಅಂತ ಬಂತು. ಹಾಗಾದ್ರೆ ವಿದ್ಯಾರ್ಥಿಗಳೇ ಕಾಸ್ ಥೀಟಾ ಅಂತಿದೆ. ಒಂದು ಇದ್ದಲ್ಲಿ ಸ್ವಲ್ಪ ನಮ್ಗೆ ಹಿಂದೆ ಒಂದು ಫಾರ್ಮುಲಾ ಇದೆ, ಏನು ಅಂತಂದ್ರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತದಲ್ಲ, ಆ ಫಾರ್ಮುಲನ್ನ ಯೂಸ್ ಮಾಡ್ಕೊಳ್ಳೋಣ ಇವಾಗ. ಸೊ ಈಸ್ ಬಿಕಾಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಇದ್ದಲ್ಲಿ ನಾವೇನ್ ಮಾಡೋಣ ಅಂದ್ರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳೋಣ. ಇಲ್ಲಿ 1 ತಾನೆ, 1 ಇದ್ದಲ್ಲಿ ಇದು ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಇದ್ದಲ್ಲಿ ಬರ್ಕೊಂಡಿದೀವಿ, ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಅಂತ ಉಳಿಯಿತು. 1 ಬದಲಿ ಇದು ಆಯ್ತು, ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡೆವು ನಾವು. ಅಪಾನ ಫುಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರ್ಕೊಂಡಿದೀವಿ, ಬ್ರಾಕೆಟ್ 2 ಸೈನ್ ಸ್ಕ್ವೇರ್ ಥೀಟಾ ಅಂತ. ಸೈನ್ ಥೀಟಾ ನಾವು ಹೊರಗೆ ತಗೊಂಡಾಗ ವಿದ್ಯಾರ್ಥಿಗಳೇ ಇಲ್ಲಿ ಎಷ್ಟು ಉಳಿಯುತ್ತದೆ? ಇಲ್ಲಿ 1 ಉಳಿಯುತ್ತೆ. ಎಷ್ಟು ಉಳಿಯುತ್ತದೆ? ಇಲ್ಲಿ 1. ಈ 1ರ ಬದಲಿ ನಾವೇನ್ ಮಾಡೋಣ ಅಂದ್ರೆ ಇದೇ ಪದ ಇಲ್ಲಿ ತುಂಬಿಕೊಳ್ಳೋಣ, ಮೈನಸ್ ಇರ್ಲಿ. ಆ ನಂತರ 1ರ ಬೆಲೆ ಮಾತ್ರ ಮೈನಸ್ ತಗೊಂಡಿದೀವಿ, 1ರ ಬೆಲೆ ಮಾತ್ರ ಇಲ್ಲಿ ತುಂಬಿಕೊಳ್ತಾ ಇದೀವಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಕೇವಲ ನಾವು 1 ಅಂತ ಏನಿದೆ ಅದರ ಬೆಲೆ ಮಾತ್ರ ಇದೆ, ಮೈನಸ್ ಅನ್ನುವಂಥದ್ದು ಇನ್ನೂ ಹೊರಗಡೆ ಇದೆ. ಕಾಸ್ ಥೀಟಾ ಆ ನಂತರ ಬ್ರಾಕೆಟ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಳ್ಳೋಣ. ಇವಾಗ 2 ಕಾಸ್ ಸ್ಕ್ವೇರ್ ಥೀಟಾದಲ್ಲಿ 1 ಕಾಸ್ ಸ್ಕ್ವೇರ್ ಥೀಟಾ ನಾವು ಕಳೆದೆವು ಅಂತಂದ್ರ ಏನಾಗುತ್ತೆ? ಅಲ್ಲಿ
ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರುತ್ತದ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಸ್ಟಾರ್ಟಿಂಗ್ ಏನ್ ಬರ್ಕೊಳ್ಳೋಣ ಅಂತಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಅಂತ ಇದೆಯಲ್ಲ, ಆ ಸೈನ್ ಸ್ಕ್ವೇರ್ ಥೀಟಾ ಅನ್ನ ನಾವಿಲ್ಲಿ ಬರ್ಕೊಳ್ಳೋಣ. ಇವಾಗ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂಡಿವಿ. ಎರಡು ಕಾಸ್ ಸ್ಕ್ವೇರ್ ಥೀಟಾದಲ್ಲಿ ಒಂದು ಕಾಸ್ ಸ್ಕ್ವೇರ್ ಥೀಟಾ ಕಳೆದೆವು ಅಂದ್ರ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಗತ್ತೆ. ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ, ಎರಡು ಕಾಸ್ ಸ್ಕ್ವೇರ್ ಥೀಟಾದಲ್ಲಿ ಒಂದು ಕಾಸ್ ಸ್ಕ್ವೇರ್ ಥೀಟಾ ಕಳೆದಾಗ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇಷ್ಟ ಆದ ನಂತರ ಫುಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರ್ಕೊಳ್ಳೋಣ. ಸೈನ್ ಥೀಟಾ ಇಲ್ಲಿ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಇಂದ ಗುಣಿಸ್ಕೊಳ್ಳೋಣ. ಮೈನಸ್ ಪ್ಲಸ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಪ್ಲಸ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಹಾಗಾದ್ರೆ ಇವಾಗ ಕಾಸ್ ಥೀಟಾ ಬ್ರಾಕೆಟ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ನ್ಯೂಮಿರೇಟರ್ಸ್ ಅಂದ್ರೆ ಅಂಶದಲ್ಲಿ ಇರುವಂತದ್ದೆಲ್ಲ ಬರೆದ ಇವಾಗ ಡಿವೈಡೆಡ್ ಬೈ ತೆಗೆದುಕೊಂಡಾಗ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರ್ಕೊಳ್ಳೋಣ. ಸೈನ್ ಥೀಟಾ, ಎರಡು ಸೈನ್ ಸ್ಕ್ವೇರ್ ಥೀಟಾದಲ್ಲಿ ಒಂದು ಸೈನ್ ಸ್ಕ್ವೇರ್ ಥೀಟಾ ಕಳೆಯೋಣ. ಎರಡರಲ್ಲಿ ಒಂದನ್ನ ಕಳೆದ್ರ ಒಂದು ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ. ಇಲ್ಲಿ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಯ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಇನ್ನು ಸ್ವಲ್ಪ ಏನಿದೆ ಅಂತಂದ್ರೆ ಈ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಮಾಡೋಣ. ಯಾಕಂದ್ರೆ ಎರಡು ಸೇಮ್ ಇವೆ. ಉಳಿದಿದ್ದು ಎಷ್ಟು ಉಳಿತಿಲ್ಲಿ ಅಂತಂದ್ರೆ ಕಾಸ್ ಥೀಟಾ ಅಂತ ಉಳಿಯಿತು ಅಪಾನ ಸೈನ್ ಥೀಟಾ ಅಂತ ಉಳಿಯಿತು. ಕಾಸ್ ಥೀಟಾ ಅಪಾನ್ ಸೈನ್ ಥೀಟಾಕ್ಕ ಏನ್ ಬರುತ್ತೆ ಅಂದ್ರೆ ಕಾಟ್ ಥೀಟಾ ಅಂತ ಬಂತು. RHS ಅಂತ ಹೇಳ್ತೀವಿ. ಯಾಕೆಂದ್ರೆ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾಕ್ಕೆ ಏನ್ ಬರುತ್ತೆ, ಬಿಕಾಸ್ ಸೈನ್ ಥೀಟಾ ಅಪಾನ್ ಕಾಸ್ ಥೀಟಾ ಈಕ್ವಲ್ ಟು ಟ್ಯಾನ್ ಥೀಟಾ ಬರುತ್ತೆ. ಹಾಗಾದ್ರ ಅದನ್ನೇ ನಾವು ತಿರುವು ಮರು ಮಾಡ್ಕೊಂಡಾಗ ಕಾಸ್ ಥೀಟಾ ವಿಲೋಮ ತೆಗೆದುಕೊಂಡಾಗ ಕಾಸ್ ಥೀಟಾ ಅಪಾನ್ ಟ್ಯಾನ್ ಸೈನ್ ಥೀಟಾ ತಗೊಂಡಾಗ ಕಾಟ್ ಥೀಟಾ ಆಗುತ್ತೆ. ಈ ರೀತಿಯಾಗಿ ನಾವು ಇದನ್ನ ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು. ಸೊ ಈಸ್ LHS ಈಕ್ವಲ್ ಟು ಇಲ್ಲಿ RHS ಅಂತ ಬರ್ಕೊಳ್ಳೋಣ. ಈ ರೀತಿಯಾಗಿ ಈ ಅಥವಾ ಅನ್ನುವಂತ ಒಂದು ಪ್ರಶ್ನೆ ಏನದಲ್ಲ R ಸೆಕ್ಷನ್ ದಲ್ಲಿ ಇನ್ 28 ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಸಾಲ್ಯೂಷನ್ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. ವಿಶೇಷವಾಗಿ ಫ್ರೋ ದಟ್ ಸಾಧಿಸು √5 ಈಸ್ ಎನ್ ಇರ್ರೇಷನಲ್ ನಂಬರ್. ಈ ರೀತಿಯಾಗಿ ಸರ್ವೇ ಸಾಮಾನ್ಯ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರವರು. ಇದು ನಿಶ್ಚಿತ ಪ್ರಶ್ನೆ. ಎಷ್ಟೊತ್ತಿದ್ರು ಈ ಮಾಡಲ್ದಲ್ಲಿ ಒಂದು ಪ್ರಶ್ನೆ ತಮಗ ಬಿದ್ದೇ ಬೀಳುತ್ತೆ ಅಥವಾ ಕೇಳ್ತಾರ ಅನ್ನುವಂಥದ್ದು 100ಕ್ಕೆ 100ರಷ್ಟು ಇದು ಸತ್ಯವಾಗಿರ್ತಕ್ಕಂಥದ್ದು. ಅದು √5 ಆಗಿರ್ಬಹುದು, √3 ಇರಬಹುದು, √2 ಇರಬಹುದು, √7 ಇರಬಹುದು. ಈ ರೀತಿಯಾಗಿರುವಂತಹ ಪ್ರಶ್ನೆ ಇಲ್ಲ ಅಂದ್ರೆ 2√5, 2√7, 3√7 ಈ ರೀತಿಯಾಗಿರುವಂತಹ ಪ್ರಶ್ನೆ ಇಲ್ಲ ಅಂದ್ರೆ 2 + √7, 3 - √2 ಈ ರೀತಿಯಾಗಿರುವಂತಹ ಪ್ರಶ್ನೆಗಳು ಅಂದ್ರೆ ಇದರ ಮೇಲೆ ಒಂದು ಪ್ರಶ್ನೆ ಫ್ರೋ ದಟ್ ಗಿವನ್ ನಂಬರ್ ಸೊ ಇಸ್ ದ ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡುವಂತ ಕೊಟ್ಟಿರ್ತಾರ. ಅವಾಗ ನಾವಿಲ್ಲಿ ಏನ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಂತಂದ್ರೆ ಸೊ ಇಸ್ ದ ಲೆಟ್ √5 ಈಸ್ ಎ ರೇಷನಲ್ ನಂಬರ್ ಅಂತ ತೆಗೆದುಕೊಳ್ಬೇಕು. ರೇಷನಲ್ ನಂಬರ್ ನಾವಿಲ್ಲಿ ಆ √5 ಯಾವ ಸಂಖ್ಯೆ ಅಂತ ತಗೊಂಡಿದೀವಿ, ಭಾಗಲಬ್ಧ ಸಂಖ್ಯೆ ಅಂತ ತಗೊಂಡಿದೀವಿ. ಆದ್ದರಿಂದ √5 ಈಕ್ವಲ್ ಟು P/Q ಅಂತ ಆಗತ್ತೆ. ರೇಷನಲ್ ನಂಬರ್ ಟು ದಿ ಫಾರ್ಮ್ ಆಫ್ ಜನರಲ್ ಫಾರ್ಮ್ ಆಫ್ ರೇಷನಲ್ ನಂಬರ್ ಸೊ ಇಸ್ ದ P/Q. ಸ್ಕ್ವೈರಿಂಗ್ ಬೋತ್ ಸೈಡ್ ಅಂತ ಬಂತು. ಸೊ ಈಸ್ ಸ್ಕ್ವೇರಿಂಗ್ ಬೋತ್ ಸೈಡ್ ಅಂತ ಬರುತ್ತೆ. ಅಂದ್ರೆ ಎರಡೋ ಭಾಗಕ್ಕೂ ನಾವು ಏನ್ ಮಾಡ್ಬೇಕು, ಸ್ಕ್ವೇರ್ ಮಾಡ್ಬೇಕು. √5 ಇದನ್ನ ಗುಣಿಸ್ಕೊಳ್ಳೋಣ. √5 ಇಂಟು Q ಸೊ ಈಸ್ ಸ್ಕ್ವೇರ್, P ಇಂಟು 1 ಸೊ ಈಸ್ ದ P ಸ್ಕ್ವೇರ್. ಯಾಕಂದ್ರೆ ಎರಡು ಭಾಗಕ್ಕೂ ನಾವೇನ್ ಮಾಡ್ಕೋಬೇಕು, ಸ್ಕ್ವೇರಿಂಗ್ ಮಾಡ್ಕೋಬೇಕು ಅಂತ ಹೇಳಿ.
ಈ 2ರಿಂದ 2ಕ್ಕೆ ಹೋಗಿದ್ರ 5 ಬರುತ್ತೆ ಇಂಟು ಕ್ಯೂ ಇಂಟು ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪಿ ಇಂಟು ಸ್ಕ್ವೇರ್ ಪಿ ಸ್ಕ್ವೇರ್ ಆಗುತ್ತೆ ಟು ದಿ ನಂಬರ್ ಆಫ್ 1 5 ಡಿವೈಡೆಡ್ ಬೈ ಪಿ ಸ್ಕ್ವೇರ್. ಸೊ ಇಷ್ಟ ಬರೀಬೇಕು 5 ಡಿವೈಡೆಡ್ ಪಿ ಸ್ಕ್ವೇರ್. ಸೊ ಇಷ್ಟ 5 ಡಿವೈಡೆಡ್ ಪಿ ಅಂತ 5 ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ. ಅದೇ ರೀತಿಯಾಗಿ ಅದೇ 5 ಪಿ ಅನ್ನ ಭಾಗಿಸುತ್ತದೆ ಅಂತ ತೆಗೆದುಕೊಂಡಿವಿ. ಇಲ್ಲಿ ಲೆಟ್ ಪಿ ಈಕ್ವಲ್ ಟು 5k. ಸೊ ಈಸ್ ದೇರ್ ಫೋರ್ ಲೆಟ್ ಪಿ ಈಕ್ವಲ್ ಟು 5k ಅಂತ ತೆಗೆದುಕೊಳ್ಳೋಣ. ಇಲ್ಲಿ 5 ಇದ್ರ 5 ಅಂತ ತೆಗೆದುಕೊಳ್ರಿ. ಪಿ ದ ಬೆಲೆ ನಾವು ಏನ್ ತಗೊಂಡಿದೀವಿ 5k ಅಂತ ತೆಗೆದುಕೊಂಡಿವಿ. ಇದನ್ನೇ ಒಯ್ದು ಇಕ್ವೇಶನ್ 1 ಏನ್ ಬಂದ್ ನೋಡು ಅದರಲ್ಲಿ ತುಂಬಬೇಕು ನೀವು. ಹಾಗಾದ್ರೆ 5 ಇಂಟು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಅಂತ ಇದೆ. 5 ಇಂಟು ಕ್ಯೂ ಸ್ಕ್ವೇರ್ ಪಿ ದ ಬೆಲೆ ಎಷ್ಟು ತುಂಬಬೇಕು ಅಂತಂದ್ರೆ 5k ಅಂತ ಹೇಳಿರಿ. 5k ಅಂತ ತುಂಬಿಕೊಳ್ಳೋಣ. 5 ಇಂಟು ಕ್ಯೂ ಸ್ಕ್ವೇರ್ 5 5s 25k ಸ್ಕ್ವೇರ್. ಸೊ ಈಸ್ q square equal to 25k ಸ್ಕ್ವೇರ್ ಇದೆ. ಇದಕ್ಕ ಈ 5 ಏನದಲ್ಲ ಇದರಿಂದ ಭಾಗಿಸ್ಕೊಳ್ಳೋಣ. 5 1s 5 5s q square equal to 5k square. q square equal to what is that 5k square. So is the 5 divide q square 5 ಡಿವೈಡ್ ಕ್ಯೂ ಅಂತ. ಹಾಗಾದ್ರೆ ಪಿ ಸ್ಕ್ವೇರ್ಕ್ಕೂ 5 ಭಾಗಿಸುತ್ತೆ ಕ್ಯೂ ಸ್ಕ್ವೇರ್ಕ್ಕೂ 5 ಭಾಗಿಸ್ತದ ಅಂತಂದಾಗ ನಾವು ಕಲ್ಪನೆ ಮಾಡ್ಕೊಂಡಿದ್ದು ಇದು ಏನು ಅಂತಂದ್ರ ರೇಷನಲ್ ನಂಬರ್ ಅಲ್ಲ ಅನ್ನುವಂಥದ್ದು. ಸೊ ಈಸ್ ದೇರ್ ಫೋರ್ ರೂಟ್ ಆಫ್ 5 ಈಸ್ ನಾಟ್ ರೇಷನಲ್ ನಂಬರ್. ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳಿದೆವು. ಹಾಗಾದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಂದ್ರ ದೇರ್ ಫೋರ್ ರೂಟ್ ಆಫ್ 5 ಈಸ್ ಎ ಇರ್ರೇಷನಲ್ ನಂಬರ್. ಹಂಗಾದ್ರ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಂದ್ರ ಇದಕ್ಕೆ ನಾವು ಯಾವ ಸಂಖ್ಯೆ ಅಂತ ಕರಿತೀವಿ ಇರ್ರೇಷನಲ್ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಈ ತೆರನಾಗಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಮುಂದೆ 30ನೇ ಪ್ರಶ್ನೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡಿಕೊಳ್ಳೋಣ.